ಓಕೆ, ಚಂದನ್ ಶೆಟ್ಟಿ ಅವ್ರ ಮೇಲೆ ಆಗಾಗ ಒಂದೊಂದು ಆರೋಪ ಬರ್ತಿರುತ್ತೆ, ಸಾಂಗ್ ಕದ್ಬಿಟ್ರು ಅಂತ. ನಿಜವಾಗ್ಲೂ ಚಂದನ್ ಶೆಟ್ಟಿ ಸಾಂಗ್ ಕದ್ರಾ? ಇಲ್ಲಪ್ಪ, ನನಗೆ ಆ ಇಂಟೆನ್ಷನೇ ಇಲ್ಲ. ಆ್ಯಕ್ಚುಲಿ ನನಗೆ ಆ ಥರ ಏನಾದರೂ ಮುಂಚೆನೇ ಗೊತ್ತಾಗ್ಬಿಟ್ರೆ, ನನ್ನ ಕಂಪೋಸಿಷನ್ ಎಲ್ಲೋ ಒಂದು ಕಡೆ ಎಕ್ಸಿಸ್ಟಿಂಗ್ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟೇಕ್ ಎನಿ ರಿಸ್ಕ್. ಯಾಕಂದ್ರೆ ನಾನು ದುಡ್ಡು ಹಾಕ್ತಿರ್ತೀನಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮನಿ ಸ್ಪೆಂಡ್ ಮಾಡ್ತೀನಿ, ಎಷ್ಟು ಇರುತ್ತೆ. ಆ್ಯಂಡ್ ಮೋರ್ ಬೀಯಿಂಗ್ ಅ ಪಬ್ಲಿಕ್ ಫಿಗರ್. ಆ್ಯಂಡ್ ಏನೇ ಒಂದು ಚಿಕ್ಕದಾಯಿತು ಅಂತಂದ್ರೂ ಅದನ್ನು ದೊಡ್ಡದಾಗಿ ಬಿಂಬಿಸೋದು ಈಗಿನ ಆ ಟ್ರೆಂಡ್ ಒಳಗಡೆ ನಾನು ಬಂದ್ಬಿಟ್ಟಿದ್ದೀನಿ, ಅಲ್ಲಿ ಆ ಲಿಸ್ಟಲ್ಲಿ ಇದ್ದೀನಿ. ನಿಮಗೆ ಫೇಮ್ ಇದೆ ಅಂತ ಹೇಳಿದ್ರು ಡಿಫೇಮ್ ಆಗೋದು ಅದೇ ಪಾಸಿಬಿಲಿಟಿ. ಅದೇ. ಸೊ ಸಿ, ಐ ಕನ್ಸಿಡರ್ ದಿಸ್ ಆಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ನೀನು ಶಕ್ತಿಶಾಲಿ ಇದೆಯಾ, ನೀನು ಬಲಶಾಲಿ ಇದೆಯಾ, ನೀನು ಬದುಕ್ತೀಯ ಅಷ್ಟೇ. ನಾನು ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಸಿ, ಐ ಕ್ಯಾನ್ ಲಿಟ್ರಲಿ ನನಗಾಗಿರೋ ಕಾಂಟ್ರವರ್ಸಿಗಳೆಲ್ಲ ಅಲ್ಲಿ ನ್ಯೂಸ್ ಚಾನಲ್ಸ್ಗಳೆಲ್ಲ, ಸಮ್ ನ್ಯೂಸ್ ಚಾನಲ್ಸ್ ನಾನು ಅವ್ರಿಗೆ ತುಂಬ ನಾನು ಅವ್ರಿಗೋಸ್ಕರ ದುಡ್ದಿರ್ತೀನಿ, ಅವ್ರಿಗೆ ಏನೋ ಒಂದು ಶೋ ಮಾಡಿಕೊಟ್ಟಿರ್ತೀನಿ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ನಾನು ದುಡ್ಡಿಸ್ಕೊಳ್ದಲ್ಲೇ ಫ್ರೀಯಾಗಿ ಮಾಡಿಕೊಟ್ಟು ಬಂದಿರ್ತೀನಿ. ಅದೇ ಚಾನಲ್ ಅವರು ಮತ್ತೆ ಏನು ಮಾಡಿರ್ತಾರೆ, ಜಸ್ಟ್ 1 ವಾರ 2 ವಾರ ಆದಮೇಲೆ ನನ್ನ ಮೇಲೇ ಒಂದು ಕಾಂಟ್ರವರ್ಸಿ ಮಾಡಿರ್ತಾರೆ. ಲಾಸ್ಟ್ ವೀಕಿನ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ಕೊಂಡು ಬಂದಿರ್ತೀನಿ, ನೆಕ್ಸ್ಟ್ ವಾರ ಬಂದುಬಿಟ್ರೆ ನನ್ನೇ ಉಲ್ಟಾ ಮಾಡಿಬಿಟ್ಟಿರ್ತಾರೆ. ಸೊ ಐ ಫೀಲ್ ದಿಸ್ ಇಸ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಇಲ್ಲ, ನಾವು ಅಂಥ ಸೊಸೈಟಿಲಿ ನಾವು ಬದುಕ್ತಾ ಇದ್ದೀವಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್ ಲಿವಿಂಗ್. ನೀನು ಬಲಿಷ್ಠ ಆಗಿದ್ರೆ ನೀನು ಬದುಕ್ತೀಯಾ, ನೀನು ವೀಕ್ ಆಗಿದ್ರೆ ನೀನು ಸತ್ತೋಗ್ತೀಯ ಅಷ್ಟೇ. ಓಕೆ, ಹಿಂಗೆ ಕಾಂಟ್ರವರ್ಸೀಸ್ ಬಂದಾಗ ತುಂಬ ಜನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಪಾಡಿಗೆ ಅದು ಹೋಗುತ್ತೆ, ಅಥವಾ ಆ ಕಾಂಟ್ರವರ್ಸಿಲಿ ನಾನು ಬೀಳಲ್ಲ ಅಂದ್ಬಿಟ್ಟು. ಬಟ್ ನಾನು ಚಂದನ್ ಶೆಟ್ಟಿ ನೋಡಿದ ಹಾಗೆ ಯಾವಾಗಲೂ ನೀವು ರನ್ ಅವೇ ಮಾಡಿಲ್ಲ, ಓಡ್ ಹೋಗಿಲ್ಲ. ಕಾಂಟ್ರವರ್ಸೀಸ್ ಆದಾಗ ನಿಂತು ಉತ್ತರ ಕೊಟ್ಟಿದ್ದೀರಾ. ಯಾಕೆ ಕೊಡಬೇಕು ಅನ್ಸುತ್ತೆ ನಿಮಗೆ? ಯಾಕೆ ಕೊಡಬಾರ್ದು? ಸೊ ವೆನ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ಕ್ರೈಮ್ ಮಾಡಿಲ್ಲ. ಐ ನೋ ವಾಟ್ ಐ ಹ್ಯಾವ್ ಡನ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ನಾನೇನೋ ತಪ್ಪು ಮಾಡಿದ್ರೆ ಅಂದರೆ ನಾನು ಓಡೋಗ್ಬಿಡ್ತೀನಿ, ಆಯಿತು ನನ್ನ ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡೋಣ. ನಾನು ತಪ್ಪು ಮಾಡಿರಲ್ಲ. ಓಕೆ, ಗೊತ್ತಿಲ್ಲದಲೇ ಆಗೋ ತಪ್ಪುಗಳು ತುಂಬ ಇರುತ್ತೆ. ಫಸ್ಟ್ ಟೈಮ್ ಮಾಡೋ ಮಿಸ್ಟೇಕಿಗೆ ಯಾವತ್ತೂ ಕ್ಷಮೆ ಇರುತ್ತೆ. ಸಾರಿ ಕೇಳಿದ್ರೆ ಬಿಟ್ಬಿಡ್ತಾರೆ. ಮಾಡಿದ ತಪ್ಪನ್ನೇ 2ನೇ ಸಲ ಮಾಡಿದಾಗ ಸಾರಿ ಕೇಳಿದ್ರೆ ಬಿಡಲ್ಲ. ಸೊ ದಿಸ್ ಇಸ್ ಮೈ ಪಾಲಿಸಿ. ಸೊ ನನ್ನ ಕಾಂಟ್ರವರ್ಸಿಗಳು ಇವತ್ತವರೆಗೂ ನಾನು ಆಗಿರೋದೆಲ್ಲ ಫಸ್ಟ್ ಟೈಮ್ ಆ ಥರ ಮಿಸ್ಟೇಕ್ ಆಗಿರೋವಂಥದ್ದು. ಆ ಥರ ಎಕ್ಸಾಂಪಲ್ ಹಿಂದೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಮೈಸೂರಲ್ಲಿ ಆ ಸ್ಟೇಜ್ ಮೇಲೆ ನಾನು ನಿವೇದಿತಾಗೆ ಪ್ರಪೋಸ್ ಮಾಡಿದೆ. ಸೊ ಇಟ್ ಬಿಕಮ್ ಅ ವೆರಿ ಬಿಗ್ ಇಶ್ಯೂ. ನನಗೆ ಐಡಿಯಾನೇ ಇರಲಿಲ್ಲ, ನಾನು ಪ್ರಪೋಸ್ ಮಾಡಿದ್ರೆ ಅದು ಇಟ್ ವಿಲ್ ಬಿಕಮ್ ಅ ಕಾಂಟ್ರವರ್ಸಿ, ಅಂದರೆ ಅದು ತುಂಬ ದೊಡ್ಡ ಮಿಸ್ಟೇಕ್ ಅನ್ನೋದು ಐ ನೆವರ್ ನ್ಯೂ. ಆ್ಯಂಡ್ ದೆನ್ ಐ ಆಸ್ಕ್ ಸಾರಿ. ಮೇ ಬಿ ಅದರಿಂದ ಯಾರ್ಯಾರಿಗೆ ಹರ್ಟ್ ಆಗಿದೆ, ನಂಗೆ ಸಾರಿ ಅಂತ ಹೇಳಿದೆ. ಬಿಕಾಸ್ ಆ ಟೈಮಲ್ಲೂ ನಾನು ನಿಮಗೆ ಲೈವ್ ಬಂದಿದ್ದೆ. ಹೌದು. ಸೊ ಈ ಥರದ್ದು ಎಕ್ಸಾಂಪಲ್ಗಳು. ಅದಾದಮೇಲೆ ಕೋಲು ಮಂಡೆ ಅಂತ ಒಂದು ಸಾಂಗು. ಸೊ ಅದರಲ್ಲಿ ದೇರ್ ವಾಸ್ ಮಿಸ್ಟೇಕ್. ಬೇರೆ ಕೊರಿಯೋಗ್ರಾಫರ್ ಮಾಡಿದಂಥ ಇದನ್ನು ನನ್ನ ಮೇಲೆ ಬಂತದ್ದು. ನನ್ನ ಒಬ್ಬ ಸಿಂಗರ್, ಒಬ್ಬ ಆ್ಯಕ್ಟರಾಗಿ ಮಾಡಿದ್ದೆ. ಸೊ ನಾನು ಓಡೋಗೋಕ್ಕಾಗಲ್ಲ. ಅದು ನಾನು ಮಾಡಿದ್ದಲ್ಲ, ಅದು ಕೊರಿಯೋಗ್ರಾಫರ್ ಮಾಡಿದ್ದು, ಅವ್ರನ್ನ ಕೇಳಿ ಅಂತ ಹೇಳಿ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಆಮ್ ದ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ದ ಮೇನ್ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ಆನ್ಸರಬಲ್. ಸೊ ಆನ್ಸರ್ಡ್. ಸೊ ಫೈನಲಿ ಸಾಂಗ್ನೇ ಡಿಲೀಟ್ ಮಾಡಿದ್ರು. ಹೌದು. ಸೊ ಐ ಡೋಂಟ್ ವಾಂಟ್ ಟು ರನ್ ಅವೇ ಫ್ರಮ್ ಎನಿ ಆಫ್ ದ ಕಾಂಟ್ರವರ್ಸಿ. ಐ ವಾಂಟ್ ಟು ಗಿವ್ ಕ್ಲಾರಿಫಿಕೇಶನ್ಸ್ ಇಫ್ ಇಟ್ಸ್ ನೆಸೆಸರಿ. ಇಫ್ ಇಟ್ಸ್ ನೆಸೆಸರಿ ಐ ವಿಲ್